ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಈಗ ಮಳೆಗಾಲ ಅಲ್ವಾ, ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ ಸಂಜೆ ಹೊತ್ತಿಗೆ. ಹಾಗಾಗಿ ನನಗೂ ಅನಿಸಿತ್ತು ಮಂಚೂರಿಯನ್ ತಿನ್ನಬೇಕು ಅಂತ. ಬಟ್ ನನಗೆ ಗೋಬಿ ಮಂಚೂರಿಯನ್ ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಮನೇಲೂ ಇರಲಿಲ್ಲ. ಹಾಗಾಗಿ ಆಲೂ ಮಂಚೂರಿಯನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲೂಗಡ್ಡೆನ ಸಿಪ್ಪೆನೆಲ್ಲ ತೆಕ್ಕೊಂಬಿಟ್ಟು ಚೆನ್ನಾಗಿ ಸಣ್ಣದರಲ್ಲಿ ತುರ್ಕೊಂಡು ಕಾರ್ನ್ಫ್ಲೋರ್ ಹಾಕಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕಲಿಸ್ಕೊಳ್ತೀನಿ. ಇದಕ್ಕೆ ನೀರು ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದರೆ ಆಲೂಗಡ್ಡೆಯಲ್ಲೇ ನೀರಿನ ಅಂಶ ಇರೋದ್ರಿಂದ ಅದಕ್ಕೆ ಹೆಚ್ಚಾಗಿ ನೀರು ಹಾಕುವಂಥದ್ದು ಏನು ಬೇಡ ಅಂತ. ಆನಂತರ ಉಂಡೆಗಳನ್ನೆಲ್ಲ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಡೀಪ್ ಫ್ರೈ ಮಾಡಬೇಕು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಅದೇ ಒಂಥರ ಟೇಸ್ಟ್ ಇರುತ್ತೆ. ಒಳ್ಳೆ ಬೋಂಡಾ ಬಜ್ಜಿ ಥರ ತಿನ್ಬಿಡೋಣ ಅಂತ ಅನಿಸುತ್ತೆ. ಬಟ್ ಕಾಯಬೇಕಾಗತ್ತೆ. ಆಗಲೇ ತಿಂದ್ಬಿಟ್ರೆ ಮಂಚೂರಿಯನ್ನು ಮಾಡಲಿಕ್ಕಾಗಲ್ಲ ಅಲ್ವಾ. ಹಾಗಾಗಿ ಈ ಥರ ಆಗುತ್ತೆ ನೋಡಿ, ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಟ್ರೈ ಮಾಡಿ ಈ ಮೆಥಡಲ್ಲಿ. ಹಾಗೆಯೇ ನಮ್ಮ ಫ್ರೆಂಡ್ ಒಬ್ಬರು ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ವಾಟ್ಸಪ್ಪಲ್ಲಿ ಕೂಡ ಅವರು ಶೇರ್ ಮಾಡ್ತಾ ಇದ್ದಾರೆ ಎಲ್ಲ ಫೋಟೋಸ್ ಎಲ್ಲ. ನಿಮಗೆ ಬೇಕು ಅಂತಂದರೆ ನಾನು ಮೆಸೇಜ್ ಮಾಡಿರಿ, ನಾನು ಅವ್ರದ್ದು ವಾಟ್ಸಪ್ ನಂಬರ್ ಕೂಡ ಶೇರ್ ಮಾಡ್ತೀನಿ. ನಿಮಗೂ ಏನಾದರೂ ಯೂಸ್ ಆಗುತ್ತೆ ಅಂದರೆ, ಇಷ್ಟ ಆಯಿತು ಅಂದರೆ ತೊಗೊಳ್ಬೋದು. ಎಲ್ರಿಗೂ ನಮಸ್ಕಾರ. ಪೇರೆಂಟಿಂಗ್ ಅನ್ನೋ ಒಂದು ಟಾಪಿಕ್ ಮೇಲೆ ಒಂದು ಸನ್ನಿವೇಶನ ತೊಗೊಂಡು ನಾನು ಈ ಒಂದು ವಿಡಿಯೋದಲ್ಲಿ ಮಾತನಾಡ್ತಿದ್ದೇನೆ. ಏನು ಅಂತಂದರೆ, ಪೇರೆಂಟಿಂಗ್ ಅನ್ನೋ ಒಂದು ಟಾಪಿಕ್ ಬಂದ ತಕ್ಷಣ ಜನರು ಮಾತಾಡ್ಕೊಳ್ಳೋದು ಹೀಗೆ: ನಾವು ಮಕ್ಕಳನ್ನು ತುಂಬ ಸ್ಟ್ರಾಂಗಾಗಿ ಬೆಳೆಸಬೇಕು, ಮಕ್ಕಳನ್ನ ರಿಸರ್ವ್ ಆಗಿ ಬೆಳೆಸಬೇಕು, ಮಕ್ಕಳನ್ನ ಸ್ಮೂತಾಗಿ ಬೆಳೆಸಿದ್ದೀರಾ, ಮಕ್ಕಳನ್ನ ಆ ಥರ ಬೆಳೆಸಬಾರ್ದು, ಮಕ್ಕಳನ್ನ ಸ್ಟ್ರಾಂಗಾಗಿ ಬೆಳೆಸಬೇಕು, ಹಾಗೆಯೇ ನೀವು ತುಂಬಾ ರೂಢಾಗಿ ಬೆಳೆಸ್ಬಿಟ್ಟಿದ್ದೀರಾ ಮಕ್ಕಳನ್ನ. ಈ ಥರ ಎಲ್ಲ ನಾವು ಮಾತುಗಳನ್ನು ಕೇಳ್ತಾ ಇರ್ತೀವಿ ದಿನನಿತ್ಯದಲ್ಲಿ. ಇವಾಗ ಪೇರೆಂಟಿಂಗ್ ಅನ್ನೋದು ಒಂದು ಡಿಪೆಂಡೆಂಟ್, ಅಂದರೆ ಪೇರೆಂಟಿಂಗ್ ಅಂತ ಹೇಳ್ತೀವಲ್ಲ, ಅದು ಡಿಪೆಂಡೆಂಟ್ ಫ್ಯಾಕ್ಟರ್ ಅಂತ. ಅಂದರೆ ಬೇರೆ ಬೇರೆ ಎಲ್ಲ ಥರದ ಒಂದು ರೀತಿಯಲ್ಲಿ ನೋಡಿದರೆ ಪೇರೆಂಟಿಂಗ್ ಅನ್ನೋದು ಎನ್ವಿರಾನ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಮಕ್ಕಳ ಫಿಸಿಕಲ್ ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಅವ್ರ ಮನೆಯ ಪರಿಸರದ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಬೆಳೆದಂಥ ವಾತಾವರಣ, ಅಂದರೆ ಅವ್ರ ಪೇರೆಂಟ್ಸ್ ಯಾವ ಥರ ಇರ್ಬೋದು, ಅದು ಕೂಡ ಫ್ಯಾಕ್ಟರು ಮಕ್ಕಳ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಹಾಗಾಗಿ ಪೇರೆಂಟಿಂಗ್ ಅನ್ನೋದು ತುಂಬಾ ಡಿಪೆಂಡೆಂಟು, ಹಾಗೆ ಡಿಫ್ರೆಂಟ್ ಕೂಡ. ಒಂದೊಂದು ಮಕ್ಕಳದ್ದು ಪೇರೆಂಟಿಂಗ್ ಮೆಥಡ್ ಕೂಡ ಡಿಫ್ರೆಂಟ್ ಆಗ್ತಾ ಬರ್ತಾ ಇರುತ್ತೆ. ಅದೆಲ್ಲ ಡಿಪೆಂಡ್ಸ್ ಆನ್ ಪೇರೆಂಟ್ಸ್. ಬಟ್ ಅಲ್ಟಿಮೇಟ್ ಗೋಲ್ ಏನು ಅಂತಂದರೆ, ಮಕ್ಕಳು ಸೋಷಿಯಲ್ ಆಗಿ ಕಾನ್ಫಿಡೆಂಟ್ ಆಗಿರೋದು. ಹಾಗೆಯೇ ಸೋಷಿಯಲ್ ಕಾನ್ಫಿಡೆನ್ಸ್ ಅಂತಂದರೆ, ಈಗ ಮನೆಯ ಒಂದು ಪರಿಸರ ಇದ್ದೇ ಇರುತ್ತೆ, ನೀವು ಕೊಟ್ಟಿರ್ತೀರಿ. ಲಕ್ಸುರಿಯಸ್ ಆಗಿ ಅಲ್ಲದೇನೆ ಇದ್ರೂ ಕಾನ್ಫಿಡೆನ್ಸ್ ಆಗಿ ಒಂಥರ ಕಂಫರ್ಟಬಲ್ ಲೈಫ್ ಇರುತ್ತೆ ಮಕ್ಕಳಿಗೆ. ಅದನ್ನು ಬಿಟ್ಟು ಹೊರಗಡೆ ಈ ಸ್ಕೂಲ್ ಲೈಫ್ ಆಗಲಿ, ಹೊರಗಡೆ ಎನ್ವಿರಾನ್ಮೆಂಟಿಗೆ ಅವ್ರು ಹೋದ್ರು, 4 ಜನ ಜೊತೆ ಅವ್ರು ಬೆರೆತಾಗ ಅವರು ಕಾನ್ಫಿಡೆಂಟ್ ಆಗಿರಬೇಕು. ಯಾವುದೇ ಥರ ಭಯ ಬೀಳ್ದೇನೆ, ಹೆದರ್ಕೊಳ್ದೇನೆ ಮತ್ತು ಮಾತಾಡುವಂತಹ ಶೈಲಿನ ಅವರು ಬೆಳೆಸ್ಕೊಬೇಕು. ಹಾಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಕೂಡ ಅವ್ರು ಬೆಳೆಸ್ಕೊಬೇಕು. ಅದು 2ನೇ ಗೋಲು. 3ನೇ ಗೋಲು ಏನಂತಂದರೆ ಕ್ರಿಟಿಕಲ್ ಥಿಂಕಿಂಗ್, ಅಂದರೆ ವಿಮರ್ಶಾತ್ಮಕ ಚಿಂತನೆ. ಇವು 3 ಅವರು ಬೆಳೆಸ್ಕೊಳ್ಳೋ ಹಾಗೆ ಅಲ್ಟಿಮೇಟ್ ಗೋಲನ್ನು ಇಟ್ಕೊಳ್ಬೇಕು. ಈ ಪೇರೆಂಟಿಂಗ್ ಅಂತಂದರೆ ಗೊತ್ತಿರುತ್ತೆ, ನೀವು ಒಂದೊಂದು ಮೆಥಡಲ್ಲಿ ಪೇರೆಂಟ್ಸ್ಗಳು ಮಕ್ಕಳನ್ನ ಗೈಡ್ ಮಾಡ್ತಾ ಹೋಗ್ತೀರಾ. ಡಿಸಿಷನ್ ಮೇಕಿಂಗ್ ಅವರು ಮಾಡಿದಾಗ ಏನು ಮಾಡಬೇಕು, ನೀವು ಅವ್ರು ಏನಾದರೂ ತಪ್ಪು ಮಾಡಿದಾಗ ನೀವು ಹಿಂದ್ಗಡೆಯಿಂದ ಸಪೋರ್ಟ್ ಇಟ್ಕೊಂಡು ಅದನ್ನು ಸರಿ ಮಾಡಲಿಕ್ಕೆ ಅವರಿಗೆ ಹೇಳಬೇಕು, ಪ್ರಯತ್ನ ಮಾಡಲಿಕ್ಕೆ ಐಡಿಯಾಸ್ ಕೊಡಬೇಕು ಅಥವಾ ಧೈರ್ಯ ತುಂಬಬೇಕು. ಸಪೋರ್ಟಿವ್ ಆಗಿ ಮಕ್ಕಳ ಜೊತೆಗೆ ನೀವು ನಿಂತ್ಕೊಂಡು ಅವರಿಗೆ ಗೈಡ್ ಮಾಡ್ತಾ ಬಂದರೆ, ಅವ್ರು ಏನು ಮಾಡ್ತಾರೆ ಅಂದರೆ ಹೆದರಿಕೆ ಬಿಟ್ಟು ಡಿಸಿಷನ್ ಮೇಕಿಂಗ್, ಏನೋ ನೀನು ತಪ್ಪು ಮಾಡಿದ್ಯಾ, ಇದನ್ನು ಸರಿ ಮಾಡ್ಕೊ ಅಂತ ಅವರಿಗೆ ತಿಳುವಳಿಕೆ ಕೊಡುವಂತಹ ಕೆಲಸನ ಪೇರೆಂಟ್ಸ್ ಮಾಡಿದರೆ ಸಾಕು. ಇದು ಏನು ಅಂತಂದರೆ ಅಲ್ಟಿಮೇಟ್ ಗೋಲ್ನ ರೀಚ್ ಮಾಡೋಕ್ಕೆ ಒಂದು ದಾರಿ. ನೀವು ಅದು ಯಾವ ದಾರಿ ಆದರೂ ತೊಗೊಳ್ಳಿ, ರೂಢಾಗಿ ತೊಗೊಳ್ತಿರೋ ಅಥವಾ ಸ್ಮೂತಾಗಿ ಬೆಳೆಸ್ತಿರೋ ಮಕ್ಕಳನ್ನ, ಅಥವಾ ರಫ್ ಆಗಿ ಬೆಳೆಸ್ತಿರೋ, ಯಾವ ಥರದ ಆದರೂ ಮಕ್ಕಳಿಗೆ ಕಂಫರ್ಟಬಲ್ ಆಗಿರುವಂತಹ ಚೈಲ್ಡ್ಹುಡ್ನ ನೀವು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ರೂಡ್ ಅಂತಂದರೆ ಫುಲ್ ಸ್ಟ್ರಿಕ್ಟ್ ಆಗಿ ಇರುವಂಥ ಮೆಥಡ್ ಅಲ್ಲ, ಕಂಫರ್ಟಬಲ್ ಆಗಿರಬೇಕು. ಮಕ್ಕಳು ಕಂಫರ್ಟಬಲ್ ಆಗಿರುವಂಥ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡಬೇಕು. ಆ ಥರ ನೀವು ಪಾದನ ಇಟ್ಕೊಂಡು ಮಕ್ಕಳನ್ನ ಬೆಳೆಸೋದು ಒಳ್ಳೆಯದು. ಅಲ್ಟಿಮೇಟ್ ಗೋಲ್ ರೀಚ್ ಮಾಡೋದಕ್ಕೆ ಬೇರೆ ಬೇರೆ ಪೇರೆಂಟಿಂಗ್ ಮೆಥಡ್ಸ್ಗಳು ಇದ್ದಾವೆ. ಅದನ್ನು ಫಾಲೋ ಮಾಡಿಕೊಂಡು ತಿಳ್ಕೊಂಡು ನೀವು ಪ್ರಯತ್ನ ಮಾಡಿದರೆ ಈಸಿಯಾಗಿ ಬರ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.